ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇಡೀ ದೇಶದಲ್ಲಿ ಉಚಿತಗಳ ಬಗ್ಗೆ ಚರ್ಚೆ ನಡೀತಿರೋ ಹೊತ್ತಲ್ಲಿ ಭಾರತದ ಎಲ್ಲ ಪಕ್ಷಗಳು ಚುನಾವಣೆಗಳನ್ನ ಗೆಲ್ಲೋದಿಕ್ಕೆ ಒಂದಷ್ಟು ಜನಪ್ರಿಯ ಘೋಷಣೆಗಳನ್ನ, ಉಚಿತಗಳನ್ನ ಅನೌನ್ಸ್ ಮಾಡಬೇಕಾಗಿ ಬರ್ತಾ ಇರೋ ಸಂದರ್ಭದಲ್ಲಿ ಚುನಾವಣೆಯ ಹೊಸ್ತಿಲಲ್ಲಿರೋ ದೆಹಲಿ ಕೇಂದ್ರ ಸರ್ಕಾರದಿಂದ 10,000 ಕೋಟಿ ರೂಪಾಯಿಗಳ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾ ಇದೆ. ಸಾಮಾನ್ಯವಾಗಿ ದೆಹಲಿ ಭಾರತದ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಆರ್ಥಿಕವಾಗಿ ತುಂಬಾ ಸದೃಢವಾಗಿ ಕಾಣಿಸಿಕೊಳ್ಳುವ ರಾಜ್ಯ. ಹೆಚ್ಚು ಆದಾಯ ಹಾಗೂ ಅತಿ ಹೆಚ್ಚು ತಲಾದಾಯವನ್ನು ಕೂಡ ಹೊಂದಿರುವ ದೆಹಲಿ ಈಗ ಕೇಂದ್ರ ಸರ್ಕಾರದಿಂದ ಸಾಲ ಕೇಳ್ತಾ ಇದೆ. ಅಷ್ಟೇ ಅಲ್ಲ, ಮುಂದಿನ ಆರ್ಥಿಕ ವರ್ಷದಲ್ಲಿ ದೆಹಲಿಯ ಆದಾಯಕ್ಕಿಂತ ಖರ್ಚು ಹೆಚ್ಚಾಗಲಿದೆ ಅನ್ನೋ ಸೂಚನೆಗಳು ಕೂಡ ಸಿಗ್ತಾ ಇವೆ. ಹಾಗಾದ್ರೆ ದೆಹಲಿಯ ಖಜಾನೆಗೆ ಏನಾಗ್ತಾ ಇದೆ? ಅತಿ ಹೆಚ್ಚು ಆದಾಯವನ್ನು ಹೊಂದಿದ್ರೂ ಕೂಡ ದೆಹಲಿ ಕೇಂದ್ರದಿಂದ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾ ಇರೋದು ಯಾಕೆ, ಮತ್ತು ಆ ಬಗ್ಗೆ ಅಲ್ಲಿನ ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇರೋದೇನು? ಬನ್ನಿ ನೋಡೋಣ. ಗೆಳೆಯರೆ, ದೆಹಲಿ ಸರ್ಕಾರಕ್ಕೆ ಈಗ ಅರ್ಜೆಂಟ್ ಆಗಿ 10,000 ಕೋಟಿ ರೂಪಾಯಿಗಳಷ್ಟು ಸಾಲ ಬೇಕಿದೆ. ಅದಕ್ಕಾಗಿ ಅವರು ಕೇಂದ್ರ ಸರ್ಕಾರದ ನ್ಯಾಷನಲ್ ಸ್ಮಾಲ್ ಸೇವಿಂಗ್ಸ್ ಫಂಡ್ ನಿಂದ ಸಾಲವನ್ನ ಪಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ದೆಹಲಿ ಸರ್ಕಾರ ಸಾಲ ಮಾಡೋದು ಬೇಡ, ಅದರಲ್ಲೂ ಈ ನ್ಯಾಷನಲ್ ಸೇವಿಂಗ್ಸ್ ಫಂಡ್ ನಿಂದ ಸಾಲ ತೆಗೆಯೋದು ಬೇಡವೇ ಬೇಡ ಅಂತ ಅಲ್ಲಿನ ಹಣಕಾಸು ಇಲಾಖೆಯ ಕಾರ್ಯದರ್ಶಿ ಆಶೀಶ್ ಚಂದ್ರ ವರ್ಮಾ ಸರ್ಕಾರಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರಾದರೂ ದೆಹಲಿಯ ಮುಖ್ಯಮಂತ್ರಿ ಹಾಗೂ ಹಣಕಾಸು ಸಚಿವೆ ಕೂಡ ಆಗಿರುವ ಅತಿಶಿ ಕೇಂದ್ರಕ್ಕೆ ಸಾಲಕ್ಕಾಗಿ ಪ್ರಸ್ತಾವನೆಯನ್ನ ಸಲ್ಲಿಸೋದಕ್ಕೆ ತಮ್ಮ ಸಚಿವಾಲಯದ ಅಧಿಕಾರಿಗಳಿಗೆ ಆದೇಶವನ್ನು ಕೊಟ್ಟಿದ್ದಾರೆ. ದೆಹಲಿ ಇದೆಯಲ್ಲ, ಇದು ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಚುನಾವಣೆಯನ್ನು ಎದುರಿಸಬೇಕು. ಅಲ್ಲಿನ ಆಪ್ ಸರ್ಕಾರ ಚುನಾವಣಾ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ಈಗಂತೂ ಚುನಾವಣೆಗಳು ಹೇಗೆ ಅನ್ನೋದು ನಿಮಗೆ ಗೊತ್ತೇ ಇದೆ ಅಲ್ವಾ? ಅಲ್ಲಿ ಉಚಿತಗಳ ಘೋಷಣೆಗೆ ಒಂದು ಕಾಂಪಿಟೇಷನ್ ಶುರು ಆಗುತ್ತೆ. ಅವ್ರು ಏನು ಕೊಡ್ತಾರೆ ಅನ್ನೋದನ್ನ ನೋಡಿಕೊಂಡು ಇನ್ನೂ ಒಂದು ಪಾರ್ಟಿ ತಾನು ಕೂಡ ಅದಕ್ಕಿಂತ ಹೆಚ್ಚು ಆಕರ್ಷಕ ಆಶ್ವಾಸನೆಗಳ ಮಳೆ ಸುರಿಸಬೇಕು. ಹೀಗೆ ಆಶ್ವಾಸನೆಗಳನ್ನು ಕೊಡುವಾಗ ಯಾರೂ ಕೂಡ ರಾಜ್ಯದ ಖಜಾನೆಯ ಪರಿಸ್ಥಿತಿ ಏನು ಅನ್ನೋದನ್ನ ಗಮನಿಸೋದಕ್ಕೆ ಹೋಗೋದಿಲ್ಲ. ಗೆಳೆಯರೆ, ಇಲ್ಲಿ ನಾನು ಆ ಪಕ್ಷ ಈ ಪಕ್ಷ ಅಂತ ಒಂದೆರಡು ಪಕ್ಷಗಳ ಬಗ್ಗೆ ಹೇಳ್ತಾ ಇಲ್ಲ. ಎಲ್ಲ ರಾಜಕಾರಣಿಗಳದ್ದು ಕೂಡ ಅಧಿಕಾರಕ್ಕೆ ಬರಬೇಕು ಅನ್ನೋದಷ್ಟೇ ಗುರಿ. ಹಾಗೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಜನರ ಮೂಗಿಗೆ ತುಪ್ಪ ಸವರಬೇಕು, ಆಶ್ವಾಸನೆಗಳನ್ನು ಕೊಡಬೇಕು, ಉಚಿತಗಳ ಮಳೆ ಸುರಿಸಬೇಕು ಅನ್ನೋದನ್ನ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇದರಲ್ಲಿ ಕಾಂಗ್ರೆಸ್ಸು, ಬಿಜೆಪಿ, JDS, ಆಮ್ ಆದ್ಮಿ, TMC ಯಾರು ಕೂಡ ಹಿಂದೆ ಬೀಳ್ತಾ ಇಲ್ಲ. ಈಗ ದೆಹಲಿಯಲ್ಲಿ ಕೂಡ ಅದೇ ತರದ ಮಾಹೋಲ್ ಒಂದು ಶುರುವಾಗ್ತಾ ಇದೆ. ಮೊನ್ನೆ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಹಾಗೂ ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ ರೇವಡಿ ಪೇ ಚರ್ಚಾ ಅನ್ನೋ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಅದರ ಅಂಗವಾಗಿ ಅವರು 7 ಉಚಿತಗಳನ್ನು ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಉಚಿತ ವಿದ್ಯುತ್ ಇದೆ, ಉಚಿತ ನೀರು, ಉಚಿತ ಶಿಕ್ಷಣ, ಉಚಿತ ಆರೋಗ್ಯ, ಮಹಿಳೆಯರಿಗೆ ಬಸ್ ಪಾಸ್ ಅಲ್ಲಿ ಸಬ್ಸಿಡಿ ಮತ್ತು ವೃದ್ಧರಿಗೆ ಉಚಿತ ಧಾರ್ಮಿಕ ಪ್ರವಾಸಗಳ ಜೊತೆಗೆ 7ನೇಯದ್ದಾಗಿ ಪ್ರತಿ ಮಹಿಳೆಯ ಅಕೌಂಟಿಗೆ 1,000 ರೂಪಾಯಿ ಪ್ರತಿ ತಿಂಗಳು ಹಾಕುವ ಸ್ಕೀಮ್ ಅನ್ನು ಕೂಡ ಅರವಿಂದ್ ಕೇಜ್ರಿವಾಲ್ ಘೋಷಣೆ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಮಹಿಳೆಯರ ಅಕೌಂಟಿಗೆ ಪ್ರತಿ ತಿಂಗಳು 2,000 ಹಾಕ್ತೀವಿ ಅಂತ ಇಲ್ಲಿನ ಸರ್ಕಾರ ಹೇಳಿತ್ತಲ್ಲ, ಅದೇ ತರ ಅರವಿಂದ್ ಕೇಜ್ರಿವಾಲ್ ದೆಹಲಿಯಲ್ಲಿ ಪ್ರತಿ ಮಹಿಳೆಯ ಅಕೌಂಟಿಗೆ 1,000 ರೂಪಾಯಿ ಪ್ರತಿ ತಿಂಗಳು ಹಾಕೋದಾಗಿ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ಉಚಿತ ಶಿಕ್ಷಣ ಮತ್ತು ಆರೋಗ್ಯ ಅನ್ನೋದಿದೆ ನೋಡಿ, ಅದು ದೆಹಲಿ ಮಾತ್ರ ಅಲ್ಲ, ಇಡೀ ದೇಶ ಅಳವಡಿಸಿಕೊಳ್ಳಬೇಕಾದ ಯೋಜನೆ. ಹಾಗಂತ ನಮ್ಮಲ್ಲಿ ಈಗ ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಶಿಕ್ಷಣ ಇದೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಕೊಡ್ತಾ ಇದಾರಲ್ಲ ಅಂತ ಕೇಳೋದಕ್ಕೆ ಹೋಗಬೇಡಿ. ಅವುಗಳ ಸ್ಥಿತಿಗಳು ಹೇಗಿವೆ ಅಂತ ಒಮ್ಮೆ ನೋಡ್ಬಿಡಿ. ಸರ್ಕಾರಿ ಶಾಲೆಗಳನ್ನ ಖಾಸಗಿ ಶಾಲೆಗಳ ತರ ತಯಾರು ಮಾಡಿ ಅದೇ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ಈ ದೇಶದಲ್ಲಿ ಸಮಾನ ಶಿಕ್ಷಣ ವ್ಯವಸ್ಥೆಯನ್ನ ಜಾರಿಗೆ ತಂದ ಹಾಗಾಗತ್ತೆ. ಇಲ್ಲದೆ ಇದ್ರೆ ಸಮಾನತೆಯನ್ನ ನಾವು ಬರೀ ಬಾಯಲ್ಲಿ ಹೇಳೋದಕ್ಕೆ ಮಾತ್ರ ಇಟ್ಕೋಬೇಕಾಗತ್ತೆ. ಅಸಮಾನತೆ ಅನ್ನೋದು ಜಾತಿಗಳಲ್ಲಿದೆ ಅನ್ನೋ ಕಾಲ ಹೊರಟು ಹೋಯ್ತು. ಆದ್ರೆ ನಮ್ಮ ರಾಜಕಾರಣಿಗಳದನ್ನ ನಮಗೆ ಹೇಳ್ತಾ ಇಲ್ಲ ಅಷ್ಟೇ. ಈಗ ಅಸಮಾನತೆ ಇರೋದು ಶಿಕ್ಷಣದಲ್ಲಿ, ಅಸಮಾನತೆ ಇರೋದು ನಮ್ಮ ಆರ್ಥಿಕ ಸ್ಥಿತಿಗತಿಗಳಲ್ಲಿ. ಶಿಕ್ಷಣ ಅನ್ನೋದು ಎಲ್ಲರಿಗೂ ಒಂದೇ ತರ ಸಿಗೋದಕ್ಕೆ ಶುರುವಾಯ್ತು ಅಂತ ಇಟ್ಕೊಳ್ಳಿ. ಆಗ ಪ್ರತಿಯೊಬ್ಬ ಪ್ರತಿಭಾವಂತ ಕೂಡ ಅವನ ಪ್ರತಿಭೆಗೆ ತಕ್ಕ ಸಾಧನೆಯನ್ನು ಮಾಡ್ತಾನೆ. ಆದ್ರೆ ನಮ್ಮಲ್ಲಿ ಸ್ವಾತಂತ್ರ್ಯ ಬಂದು 70 ವರ್ಷ ಆದ್ರೂ ಕೂಡ ಸಮಾನ ಶಿಕ್ಷಣ ಅನ್ನೋದು ಸಾಧ್ಯನೇ ಆಗಿಲ್ಲ. ಬಡವನ ಮಗ ಸರ್ಕಾರಿ ಶಾಲೆಯ ಕನ್ನಡ ಮೀಡಿಯಂ, ಶ್ರೀಮಂತನ ಮಗ ಖಾಸಗಿ ಶಾಲೆಯಲ್ಲಿ ಇಂಟರ್ನ್ಯಾಷನಲ್ ಸಿಲೆಬಸ್. ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ABCD ಕಲಿಯೋ ಹೊತ್ತಿಗೆ ಶ್ರೀಮಂತನ ಮಗು ಸ್ಪೆಲ್ ಬಿ, ಇಂಗ್ಲಿಷ್ ಒಲಿಂಪಿಯಾಡು, ಸೈನ್ಸ್ ಒಲಿಂಪಿಯಾಡು ಅನ್ನೋದಕ್ಕೆ ಶುರು ಮಾಡಿರುತ್ತೆ. ಎಲ್ಲಿಂದ ಎಲ್ಲಿಗೆ ಸಮಾನತೆ? ಇನ್ನು ಈಗ ನಮ್ಮ ಕರ್ನಾಟಕ ಸರ್ಕಾರ ಹೆಚ್ಚುವರಿಯಾಗಿ 500 ಪಬ್ಲಿಕ್ ಶಾಲೆಗಳನ್ನ ತೆರೆಯೋ ಯೋಜನೆಯನ್ನ ಹಾಕೊಂಡಿದೆ. ಅಂದ್ರೆ 500 ಇಂಗ್ಲಿಷ್ ಮೀಡಿಯಂ ಸರ್ಕಾರಿ ಶಾಲೆಗಳು ನಮ್ಮಲ್ಲಿ ಶುರು ಆಗುತ್ತವೆ. ಅದಕ್ಕಾಗಿ ಒಟ್ಟು 3,000 ಕೋಟಿ ರೂಪಾಯಿ ಖರ್ಚು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ಪ್ರತಿ ಶಾಲೆಗೆ ಸರಿಸುಮಾರು 6 ಕೋಟಿ. ಆ ಶಾಲೆ
ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಶಿಕ್ಷಣ ಕೊಡೋದಕ್ಕೆ ತರಬೇತಿ ಪಡೆದ ಶಿಕ್ಷಕರಿದಾರ, ಅವರನ್ನ ಯಾವಾಗ ಎಲ್ಲಿಂದ ತರ್ತಾರೆ ಗೊತ್ತಿಲ್ಲ. ಇನ್ನು 3,000 ಕೋಟಿ ಹಣ ಖರ್ಚಾದ್ರೆ ಸಾಕಾಗೋದಿಲ್ಲ, ಅಲ್ಲಿ ಗುಣಮಟ್ಟದ ಶಿಕ್ಷಕರು ಬೇಕಾಗ್ತಾರೆ. ಅದ್ಯಾಕೋ ಇಷ್ಟು ವರ್ಷ ಆದ್ರೂ ನಮ್ಮ ಸರ್ಕಾರಗಳಿಗೆ ಶಿಕ್ಷಣದ ಮಹತ್ವನೇ ಅರ್ಥ ಆದಂತಿಲ್ಲ. ಇನ್ನು ಆರೋಗ್ಯ ಕ್ಷೇತ್ರದ ಬಗ್ಗೆ ಮಾತಾಡೋದೇ ಬೇಡ. ಇವತ್ತಿಗೂ ಕೂಡ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತುಂಬಾ ಒಳ್ಳೆ ವೈದ್ಯರಿದ್ದಾರೆ, ಆದ್ರೆ ಅಗತ್ಯ ಸಿಬ್ಬಂದಿ ಇಲ್ಲ, ಅಗತ್ಯ ಔಷಧಗಳಿಲ್ಲ, ಎಕ್ವಿಪ್ಮೆಂಟ್ಗಳಿಲ್ಲ. ಅದಕ್ಕಾಗಿ ಕೋಟಿಗಟ್ಟಲೆ ನಮ್ಮ ತೆರಿಗೆ ಹಣ ಪ್ರತಿ ವರ್ಷ ಖರ್ಚಾಗತ್ತೆ. ಆದ್ರೆ ಆ ಸಾಮಗ್ರಿಗಳು ಬರೀ ಪೇಪರ್ ಮೇಲೆ ಮಾತ್ರ ಇರುತ್ತವೆ ಹೊರತು ಸರ್ಕಾರಿ ಆಸ್ಪತ್ರೆಗಳಿಗೆ ಬರೋದೇ ಇಲ್ಲ. ಸೊ ಇಲ್ಲಿ ದೆಹಲಿ ಸರ್ಕಾರ ಅಲ್ಲಿನ ಜನಕ್ಕೆ ಉಚಿತ ಆರೋಗ್ಯ ಮತ್ತು ಉಚಿತ ಶಿಕ್ಷಣ ಕೊಡೋ ನಿಟ್ಟಲ್ಲಿ ಉತ್ತಮ ಶಾಲೆಗಳನ್ನ ತೆರೆದ್ರೆ, ಆಸ್ಪತ್ರೆಗಳ ಸೌಲಭ್ಯವನ್ನ ಹೆಚ್ಚು ಮಾಡಿದ್ರೆ ಅದು ಮೆಚ್ಚಬೇಕಾದ, ಸಂತೋಷ ಪಡಬೇಕಾದ ವಿಷಯ. ಇನ್ನು ಉಳಿದ ಉಚಿತಗಳ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಅದನ್ನು ಹೇಳಿದ್ರೆ ಪಾಪ ಫಲಾನುಭವಿಗಳು ಬೇಜಾರು ಮಾಡ್ಕೊಳ್ತಾರೆ. ಇರ್ಲಿ ಬಿಡಿ. ಇನ್ನು ಈಗೇನಾಗ್ತಾ ಇದೆ ಅಂದ್ರೆ, ದೆಹಲಿ ಸರ್ಕಾರ ಚುನಾವಣೆ ಇನ್ನು 3 ತಿಂಗಳಿರುವಾಗ ನಮಗೆ 10,000 ಕೋಟಿ ರೂಪಾಯಿ ಸಾಲ ಬೇಕು ಅಂತ ಕೇಳ್ತಾ ಇದೆ, ಅದು ಕೂಡ ನ್ಯಾಷನಲ್ ಸ್ಮಾಲ್ ಸೇವಿಂಗ್ಸ್ ಫಂಡ್ ನಿಂದ. ಇನ್ನು ದೆಹಲಿಯ ಮುಖ್ಯಮಂತ್ರಿಯ ಈ ಸಾಲ ತರೋ ಐಡಿಯಾ ಸರಿಯಾದದ್ದಲ್ಲ ಅಂತ ಅಲ್ಲಿನ ಹಣಕಾಸು ಇಲಾಖೆಯ ಅಧಿಕಾರಿಗಳು ಹೇಳೋದಕ್ಕೆ ಕೂಡ ಒಂದು ಕಾರಣ ಇದೆ. ಈಗ 10,000 ಕೋಟಿ ಸಾಲ ತಂದ್ರೆ ಅದನ್ನು ಎಲ್ಲೂ ಖರ್ಚು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕೆಂದ್ರೆ ಕೇಂದ್ರದ ಹಣ ಬಂದ ನಂತರ 2 ತಿಂಗಳಿಗೆ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುತ್ತೆ. ಅಷ್ಟರಲ್ಲಿ ನಾವು ಆ ಹಣವನ್ನು ಎಲ್ಲೂ ಸದ್ವಿನಿಯೋಗ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆನಂತರ ಹೊಸ ಸರ್ಕಾರ ರಚನೆ ಆಗೋವರೆಗೆ ಹಣ ಬಳಕೆಯಾಗದೆ ಹಾಗೆ ಉಳಿಯುತ್ತೆ. ಇನ್ನು ಎರಡನೇದು, ಈ ನ್ಯಾಷನಲ್ ಸ್ಮಾಲ್ ಸೇವಿಂಗ್ಸ್ ಫಂಡ್ ಅನ್ನೋದಿದೆ ನೋಡಿ, ಇದರಿಂದ ಸಾಲ ತಗೊಂಡ್ರೆ ಅದಕ್ಕೆ ಪಾವತಿ ಮಾಡಬೇಕಾದ ಬಡ್ಡಿಯ ಪ್ರಮಾಣ ಕೂಡ ಮಾರುಕಟ್ಟೆಯ ಬಡ್ಡಿಗಿಂತ ಹೆಚ್ಚಿರುತ್ತೆ. ಈ ದೀರ್ಘಾವಧಿ ಸಾಲ ತಗೊಳ್ಳೋದ್ರಿಂದ 2039 ಹೊತ್ತಿಗೆ ಸುಮಾರು 46,000 ಕೋಟಿ ರೂಪಾಯಿಗಳಷ್ಟು ಬಡ್ಡಿಯನ್ನು ತೆರಬೇಕಾಗುತ್ತೆ ಮತ್ತು ಸರಿಸುಮಾರು 1.27 ಟ್ರಿಲಿಯನ್ ಅಸಲನ್ನು ಪಾವತಿಸಬೇಕಾಗಿ ಬರುತ್ತೆ. ಹೀಗಾಗಿ ದೀರ್ಘಾವಧಿ ಹಾಗೂ ಹೆಚ್ಚು ಬಡ್ಡಿಯ ಸಾಲ ಬೇಡ ಅಂತ ಅಲ್ಲಿನ ಅಧಿಕಾರಿಗಳು ಸಲಹೆ ಕೊಟ್ಟಿದ್ದಾರೆ. ಅಂದ್ರೆ ಈಗಾಗಲೇ ದೆಹಲಿ ಸರ್ಕಾರ ಸಾಕಷ್ಟು ಸಾಲವನ್ನೂ ಮಾಡಿಕೊಂಡಿದೆ. 2039 ಹೊತ್ತಿಗೆ ದೆಹಲಿ ಸರ್ಕಾರ ಪಾವತಿ ಮಾಡಬೇಕಾದ ಸಾಲದ ಮೊತ್ತ 1.27 ಟ್ರಿಲಿಯನ್ ರೂಪಾಯಿಗಳಷ್ಟಾಗತ್ತೆ. ಹೀಗಾಗಿ ಅನಗತ್ಯವಾಗಿ ಹೆಚ್ಚುವರಿ ಸಾಲವನ್ನ ಮಾಡೋದಕ್ಕೆ ಹೋಗಬೇಡಿ ಅಂತ ಅಲ್ಲಿನ ಮುಖ್ಯಮಂತ್ರಿಗಳಿಗೆ ಅಧಿಕಾರಿಗಳು ಸಲಹೆ ಕೊಟ್ಟಿದ್ದಾರೆ. ಆದರೂ ಕೂಡ ಅಲ್ಲಿನ ಮುಖ್ಯಮಂತ್ರಿ ಅತಿಶಿ ಸಾಲಕ್ಕೆ ಅರ್ಜಿಯನ್ನ ಸಲ್ಲಿಸಿ ಅಂತ ಅಧಿಕಾರಿಗಳಿಗೆ ಆದೇಶವನ್ನು ಕೊಟ್ಟಾಗಿದೆ. ಇನ್ನು ಗೆಳೆಯರೆ, ಈ ನ್ಯಾಷನಲ್ ಸ್ಮಾಲ್ ಸೇವಿಂಗ್ಸ್ ಫಂಡ್ ಅಂದ್ರೆ ಯಾವುದು? ಅದನ್ನ ಕೇಂದ್ರದಿಂದ ಯಾಕೆ ಪಡಿಬೇಕು? ಸ್ಮಾಲ್ ಸೇವಿಂಗ್ಸ್ ಅನ್ನೋದು ಕೇಂದ್ರ ಸರ್ಕಾರ ವಿವಿಧ ಉಳಿತಾಯ ಯೋಜನೆಗಳ ಅಡಿಯಲ್ಲಿ ಜನರಿಂದ ಸಂಗ್ರಹಿಸಿರುವ ಹಣ. ಇದು ಸಂಪೂರ್ಣವಾಗಿ ನಮ್ಮ ಹಣ, ಅಂದ್ರೆ ಜನರ ಹಣ. ಈಗ ನಾವು ಕಿಸಾನ್ ವಿಕಾಸ್ ಪತ್ರಗಳಲ್ಲಿ ಹೂಡಿಕೆ ಮಾಡ್ತೀವಿ, ಪೋಸ್ಟ್ ಆಫೀಸ್ಗಳಲ್ಲಿ RD ಮತ್ತೊಂದು ಖಾತೆಗಳ ಮೂಲಕ ಹಣ ಉಳಿತಾಯ ಮಾಡ್ತೀವಿ, PPF ಅಕೌಂಟ್ಗಳು, ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಅಕೌಂಟ್ಗಳು ಇವೆಲ್ಲ ಇವೆಯಲ್ಲ. ಇಲ್ಲಿ ಜನ ಹೂಡಿಕೆ ಮಾಡುವ ಹಣವನ್ನ ಕೇಂದ್ರ ಸರ್ಕಾರ ಸಾಲದ ರೂಪದಲ್ಲಿ ರಾಜ್ಯಗಳಿಗೆ ಕೊಡುತ್ತೆ. ಆ ಹಣಕ್ಕೆ ರಾಜ್ಯಗಳು ಬಡ್ಡಿ ಕೊಡುತ್ತವೆ. ಆ ಬಡ್ಡಿ ಹಣವನ್ನ ಕೇಂದ್ರ ಸರ್ಕಾರ ಉಳಿತಾಯದಾರರು ಅಂದ್ರೆ ಜನಕ್ಕೆ ವಾಪಸ್ಸು ಕೊಡುತ್ತೆ. ಈ NSSF ಬಡ್ಡಿಯ ದರ ಬೇರೆ ಬಡ್ಡಿ ದರಕ್ಕಿಂತ ಸ್ವಲ್ಪ ಹೆಚ್ಚಾಗಿರೋದ್ರಿಂದ ಸಾಮಾನ್ಯವಾಗಿ ರಾಜ್ಯಗಳು ಈ ಖಾತೆಯಿಂದ ಸಾಲ ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಡೆಲ್ಲಿ, ಅರುಣಾಚಲ ಪ್ರದೇಶ, ಕೇರಳ ಹಾಗೂ ಮಧ್ಯಪ್ರದೇಶ ಸರ್ಕಾರಗಳು ಈ NSSF ನಿಂದ ಸಾಲವನ್ನು ಪಡ್ಕೊಂಡಿವೆ. ದೆಹಲಿ ಈ ಹಿಂದೆ ಕೂಡ ಈ ಸ್ಕೀಮಿನ ಹಣವನ್ನ ಸಾಲವಾಗಿ ತಗೊಂಡಿದೆ. ಈಗ ಮತ್ತೆ ಹೆಚ್ಚುವರಿ 10,000 ಕೋಟಿ ರೂಪಾಯಿಗಳ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾ ಇದೆ. ಗೆಳೆಯರೆ, ಈ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ದೆಹಲಿಯ ಸಾಲ ತುಂಬಾ ದೊಡ್ಡದೇನಲ್ಲ. ಇನ್ನು ದೆಹಲಿ ಅತ್ಯುತ್ತಮ GSDP ಅಂದ್ರೆ ಗ್ರಾಸ್ ಸ್ಟೇಟ್ ಡೊಮ್ಯಾಸ್ಟಿಕ್ ಪ್ರಾಡಕ್ಟ್ ಅನ್ನು ಹೊಂದಿದೆ. ಅತಿ ಹೆಚ್ಚು ತಲಾದಾಯವನ್ನು ಕೂಡ ಹೊಂದಿದೆ. ಇಲ್ಲಿನ GSDP $130 ಬಿಲಿಯನ್ ಅಂದ್ರೆ ಸರಿಸುಮಾರು 11 ಲಕ್ಷ ಕೋಟಿ ರೂಪಾಯಿಗಳು. ಇನ್ನು ಇಲ್ಲಿನ ತಲಾದಾಯ 4,61,000 ರೂಪಾಯಿ. ಇಲ್ಲಿನ ಜನಸಂಖ್ಯೆ 3 ಕೋಟಿ. ಇದನ್ನು ನಮ್ಮ ಕರ್ನಾಟಕದ ಜೊತೆ ನಾವು ಹೋಲಿಕೆ ಮಾಡೋದಾದ್ರೆ ನಮ್ಮಲ್ಲಿ ಸುಮಾರು 7 ಕೋಟಿ ಜನ ಇದ್ದಾರೆ. ನಮ್ಮ GDP 20 ಲಕ್ಷ ಕೋಟಿ, ನಮ್ಮ GSDP 24 ಲಕ್ಷ ಕೋಟಿ ಇದೆ. ಹಾಗೆ ನಮ್ಮ ತಲಾದಾಯ 3,32,000 ರೂಪಾಯಿ. ಇನ್ನು ನಮ್ಮ ರಾಜ್ಯದ ಒಟ್ಟು ಸಾಲ 5.5 ಲಕ್ಷ ಕೋಟಿ ರೂಪಾಯಿಗಳು. ಅಂದ್ರೆ ದೆಹಲಿಯ ಜೊತೆ ಹೋಲಿಕೆ ಮಾಡಿದ್ರೆ ಜನಸಂಖ್ಯೆಯಲ್ಲಿ ಕರ್ನಾಟಕ ದೆಹಲಿಯ 2.5 ಪಟ್ಟಿದೆ, GDPಯಲ್ಲಿ ಸರಿಸುಮಾರು 2 ಪಟ್ಟಿದೆ, ಸಾಲದಲ್ಲಿ ದೆಹಲಿಗಿಂತ 4 ಪಟ್ಟು ಸಾಲವನ್ನು ಕರ್ನಾಟಕ ಮಾಡಿಕೊಂಡಿದೆ. ಇನ್ನು ದೆಹಲಿಯ ಬಜೆಟ್ ವಿಷಯವನ್ನ ನಾವು ನೋಡೋದಾದ್ರೆ ಅಲ್ಲಿನ ಆದಾಯ ಹಾಗೂ ಖರ್ಚುಗಳನ್ನ ಲೆಕ್ಕ ಹಾಕಿದಾಗ ಅವರ ಬಜೆಟ್ ಅಲ್ಲಿ ಹಣ ಉಳಿತಾಯ ಆಗುತ್ತೆ. 2022-23ರಲ್ಲಿ ದೆಹಲಿಯ ಬಜೆಟ್ 14,000 ಕೋಟಿ ರೂಪಾಯಿಗಳ ಸರ್ಪ್ಲಸ್ ಅಲ್ಲಿತ್ತು. ಇನ್ನು ಈ ಆರ್ಥಿಕ ವರ್ಷದಲ್ಲಿ ಕೂಡ ಸುಮಾರು 6,500 ಕೋಟಿ ಹೆಚ್ಚುವರಿ ಹಣ ಅವರ ಬಳಿ ಇತ್ತು. ಖರ್ಚುಗಳು ಹೋಗಿ ದೆಹಲಿಯ ಆದಾಯದಲ್ಲಿ ಉಳಿತಾಯವಾದ ಹಣ ಇದು. ಆದರೆ
2024-25 ಅಂದ್ರೆ ಮುಂದಿನ ವರ್ಷದ ಬಜೆಟ್ ಅಲ್ಲಿ ಸುಮಾರು 1,500 ಕೋಟಿ ರೂಪಾಯಿಗಳ ಕೊರತೆಯನ್ನ ದೆಹಲಿ ಅನುಭವಿಸಲಿದೆ ಅಂತ ಅಂದಾಜು ಮಾಡಲಾಗ್ತಾ ಇದೆ. ಇಷ್ಟಾದರೂ ದೆಹಲಿಯ ಸಾಲ ಭಾರತದ ಬೇರೆ ರಾಜ್ಯಗಳಿಗೆ ಹೋಲಿಸಿಕೊಂಡ್ರೆ ತುಂಬಾ ಹೆಚ್ಚಾಗೇನೂ ಕಾಣೋದಿಲ್ಲ. ಅವರ GDP ಮತ್ತು ಸಾಲದ ರೇಷಿಯೋ ಕೇವಲ 3.9 ಮಾತ್ರ ಇರುತ್ತೆ. ಇದು ತುಂಬಾ ಅಪಾಯಕಾರಿ ಮಟ್ಟ ಏನಲ್ಲ. ಹೀಗಾಗಿ 10,000 ಕೋಟಿ ರೂಪಾಯಿಗಳ ಸಾಲ ಅನ್ನೋದು ದೆಹಲಿಗೆ ಹೊರೆ ಅಲ್ಲ ಅನ್ನೋ ಮಾತುಗಳನ್ನ AAP ಸರ್ಕಾರ ಹೇಳ್ತಾ ಇದೆ. ಗೆಳೆಯರೆ, ಹಾಗೆ ನೋಡಿದ್ರೆ ಭಾರತದಲ್ಲಿ GDP ಹಾಗೂ ಸಾಲದ ರೇಷಿಯೋ ತುಂಬಾ ಹೆಚ್ಚಾಗಿರೋ ರಾಜ್ಯಗಳಲ್ಲಿ ಪಂಜಾಬ್ ಮೊದಲ ಸ್ಥಾನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಆನಂತರ ಹಿಮಾಚಲ ಪ್ರದೇಶ ಇದೆ. ಅದರ ನಂತರದ ಸ್ಥಾನದಲ್ಲಿ ಈಶಾನ್ಯ ಭಾರತದ ಚಿಕ್ಕ ರಾಜ್ಯಗಳು ಬರುತ್ತವೆ. ಆನಂತರ ಪಶ್ಚಿಮ ಬಂಗಾಳ ಸ್ಥಾನ ಪಡ್ಕೊಳ್ಳುತ್ತೆ. ಕರ್ನಾಟಕ ಕೂಡ ಈ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದು, ಕರ್ನಾಟಕದ ಸಾಲ ಹಾಗೂ GDP ರೇಷಿಯೋ 23% ಮುಂದಿನ ಆರ್ಥಿಕ ವರ್ಷದಲ್ಲಿ ಇರಲಿದೆ ಅಂತ ಫೋರ್ಬ್ಸ್ ವರದಿ ಹೇಳ್ತಾ ಇದೆ. ಫೋರ್ಬ್ಸ್ ಪಟ್ಟಿಯ ಪ್ರಕಾರ ಕೂಡ ಮುಂದಿನ ಆರ್ಥಿಕ ವರ್ಷದಲ್ಲಿ ಅತಿ ಕಡಿಮೆ ಸಾಲದ ರೇಷಿಯೋ ಹಾಗೂ ಅತಿ ಕಡಿಮೆ ಕೊರತೆ ಬಜೆಟ್ ಕಾಣೋದು ದೆಹಲಿ. ಆದರೆ ಲಾಭದಿಂದ ಕೊರತೆಯ ಕಡೆಗೆ ಹೋಗ್ತಾ ಇರೋದಿದೆ ನೋಡಿ, ಇದು ಆರೋಗ್ಯಕರ ಬೆಳವಣಿಗೆ ಅಲ್ಲ. ಮುಂದಿನ ದಿನಗಳಲ್ಲಿ ಕೂಡ ದೆಹಲಿ ಅನಗತ್ಯ ಖರ್ಚುಗಳನ್ನು ಹೆಚ್ಚು ಮಾಡಿಕೊಳ್ತಾ ಹೋದರೆ ಅವರ ಸಾಲದ ಭಾರ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇದು ಗೆಳೆಯರೆ, ದೆಹಲಿಯ ಸರ್ಕಾರ ಚುನಾವಣೆಯ ಹೊತ್ತಲ್ಲಿ ಕೇಂದ್ರದಿಂದ 10,000 ಕೋಟಿ ರೂಪಾಯಿಗಳ ಸಾಲಕ್ಕೆ ಅರ್ಜಿಯನ್ನ ಸಲ್ಲಿಸ್ತಾ ಇರೋದರ ಕುರಿತಾದ ಮತ್ತು ದೆಹಲಿಯ ಆರ್ಥಿಕ ಸ್ಥಿತಿಗತಿಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.